ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ್ಯ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ 2.0 ಇವತ್ತು ಸದಾಶಿವನಗರದಲ್ಲಿ ಡಿಕೆ ನಿವಾಸದಲ್ಲಿ ಬ್ರೇಕ್ಫಾಸ್ಟ್. ನಾಟಿ ಕೋಳಿ ಸಾರು, ಇಡ್ಲಿ ಸೇವಿಸಿದ್ದಾರೆ ಸಿದ್ದರಾಮಯ್ಯ. ಅವರಿಗೆ ಬಹಳ ಅಚ್ಚುಮೆಚ್ಚಿನ ನಾಟಿ ಕೋಳಿ ಸಾರು. ಡಿಸಿಎಂ ಜೊತೆಗೆ ಡಿಕೆ ಸುರೇಶ್ ಹಾಗೆ ರಂಗನಾಥ್ ಕೂಡ ಭಾಗವಹಿಸಿದ್ರು. ಸೊ ನಿಮಗೆ ಆ ಒಂದು ಫೋಟೋವನ್ನು ತೋರಿಸ್ತಾ ಇದ್ದೀವಿ. ಸೊ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೊನ್ನೆ ಅಷ್ಟೇ ಶನಿವಾರ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಸೊ ಅದಾದ ನಂತರ ಇವತ್ತು ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದು ಅಲ್ಲಿ ನಾಟಿ ಕೋಳಿ ಸಾರು, ಇಡ್ಲಿ ಮಾಡಿದರು, ಅದನ್ನು ಸೇವಿಸಿದರು. ಸೊ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಸದ್ಯಕ್ಕೆ ನಾನ್ ವೆಜ್ ಸೇವಿಸ್ತಾ ಇಲ್ಲ. ಸೊ ಹಾಗಾಗಿ ಅವರು ನಾರ್ಮಲ್ ವೆಜ್ ಉಪಹಾರವನ್ನೇ ಸೇವಿಸಿದ್ರು. ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ಅಲ್ಲಿ ಉಪಹಾರ ಸೇವಿಸಿದಂಥ ಸಂದರ್ಭ. ಸೊ ಹೈಕಮಾಂಡ್ ಸೂಚನೆಯ ಪ್ರಕಾರ ಒಂದಷ್ಟು ಒಡಂಬಡಿಕೆ ಕಂಡು ಬರಲಿ, ಕಾರ್ಯಕರ್ತರಿಗೆ ನಾಯಕರಿಗೆ ಒಂದು ಒಳ್ಳೆ ಮೆಸೇಜ್ ಹೋಗಲಿ ಅಂತ. ಇನ್ನು ಬ್ರೇಕ್ಫಾಸ್ಟ್ಗೂ ಮುಂಚೆ ಕುಶಲೋಪರಿ ನಡೆದಿತ್ತು. ಸಿಎಂ, ಡಿಸಿಎಂ ಹಾಗೆ ಡಿಕೆ ಸುರೇಶ್, ಕುಣಿಗಲ್ ರಂಗನಾಥ್ ಭಾಗಿಯಾಗಿ ಮಾತುಕತೆ ನಡೆಸಿದ್ರು. ಶನಿವಾರ ನಡೆದಂತಹ ಇಂಟೆನ್ಸಿಟಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇರಲಿಲ್ಲ. ಯಾಕೆಂದ್ರೆ ಇದು ಮುಂದುವರೆದ ಭಾಗ. ನಾವಾಗಲೇ ಮಾತನಾಡ್ತಾ ಇರುವಂತೆ 2.0 ಅವತ್ತು ಗೊಂದಲಕ್ಕೆ ಬ್ರೇಕ್ ಹಾಕುವಂಥ ಒಂದು ಸವಾಲಿತ್ತು. ಆದರೆ ಇವತ್ತು ಹಾಗಲ್ಲ, ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ನೆಟ್ಟಿನಲ್ಲಿ ನಡೆದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ಹಾಗಾಗಿ ಬರಲಿರುವಂಥ 8ನೇ ತಾರೀಕಿನ ಸದನಕ್ಕೂ ಮುನ್ನ ಒಂದು ಸ್ಪಷ್ಟವಾದಂಥ ಸಂದೇಶ ರವಾನಿಸಬೇಕಾಗಿತ್ತು. ವಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದಾಗಿ ನಾವಿಬ್ರು ಬ್ರದರ್ಸ್ ರೀತಿಯಲ್ಲಿ ಒಟ್ಟಾಗಿ ಸಾಕ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ಆ ಟ್ವೀಟ್ನಲ್ಲಿ ಅವ್ರು ಹೇಳಿರೋದಷ್ಟೇ ಉತ್ತಮವಾದಂತಹ ಆಡಳಿತಕ್ಕಾಗಿ ಅಂತ. ಆ ಟ್ವೀಟ್ನಲ್ಲಿ ಅವ್ರು ಹೇಳಿರೋದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಅವರು ಮಾಡಿರುವಂತಹ ಟ್ವೀಟ್ ಅದು. ನಮ್ಮ ಮನೆಯಲ್ಲಿ ಇವತ್ತು ಉಪಹಾರ ವ್ಯವಸ್ಥೆ ಮಾಡಿದ್ದೆ, ಉತ್ತಮ ಆಡಳಿತ ಕೊಡುವಂತಹ ಉದ್ದೇಶದಿಂದ ಸಿಎಂ ಜೊತೆ ಚರ್ಚೆ ನಡೀತು, ನಿರಂತರ ಅಭಿವೃದ್ಧಿಗೆ ನಮ್ಮ ಬದ್ಧತೆಯನ್ನ ಪುನರುಚ್ಚರಿಸ್ತೇವೆ ಅಂತ ಟ್ವೀಟ್ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಂದ್ರೆ ಆಡಳಿತಕ್ಕೆ ಎಲ್ಲೂ ಕೂಡ ಧಕ್ಕೆ ಆಗಬಾರ್ದು, ನಾವಿಬ್ರು ಕೂಡ ಒಟ್ಟಾಗಿ ಸಾಕ್ತಾ ಇದ್ದೀವಿ ಎನ್ನುವ ಸಂದೇಶ ರವಾನಿಸುವಂತಹ ಪ್ರಯತ್ನ, ಅಂದ್ರೆ ಒಗ್ಗಟ್ಟಿನ ಪ್ರದರ್ಶನ. ಕಂಟಿನ್ಯೂಡ್ ಡೆವಲಪ್ಮೆಂಟ್ ಆಫ್ ಅವರ್ ಸ್ಟೇಟ್ ಅಂಡರ್ ದ ಕಾಂಗ್ರೆಸ್ ವಿಷನ್. ಕಾಂಗ್ರೆಸ್ನ ವಿಷನ್ ಏನಿದೆ, ಕಾಂಗ್ರೆಸ್ನ ದೃಷ್ಟಿಕೋನ ಏನಿದೆ, ಅದಕ್ಕೆ ಆಧರಿಸಿ ನಾವು ಮುಂದುವರಿತಾ ಇದ್ದೀವಿ ಎನ್ನುವಂಥ ಸಂದೇಶವನ್ನು ರವಾನಿಸೋ ಪ್ರಯತ್ನ ಭಾಗವಾಗಿ ಇಬ್ಬರು ನಾಯಕರು ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಈಗ ಬ್ರೇಕ್ಫಾಸ್ಟ್ ಅಂತ್ಯ ಆಗಿದೆ. ನಮ್ಮ ಪ್ರತಿನಿಧಿ ಪ್ರಸನ್ನ ನನ್ನ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಬ್ರೇಕ್ಫಾಸ್ಟ್ ಮೀಟಿಂಗ್ 45 ನಿಮಿಷಗಳ ಕಾಲ ನಡೆದಂತಹ ಮೀಟಿಂಗ್ ಅಂತ್ಯ ಆಗಿದೆ. ಜೊತೆಗೆ ಅದೇ ಸಂದರ್ಭದಲ್ಲಿ ಡಿಸಿಎಂ ಮಾಡಿರುವಂತಹ ಟ್ವೀಟ್ ಅನ್ನ ಗಮನಿಸ್ತಾ ಹೋದಾಗ ಅಂದ್ರೆ ಉದ್ದೇಶ ಇಲ್ಲಿ ಸ್ಪಷ್ಟ. ಇಬ್ರು ಒಗ್ಗಟ್ಟಿನ ಸಂದೇಶ ರವಾನಿಸುವಂತಹ ಪ್ರಯತ್ನ. ಬರಲಿರುವಂತಹ ಸದನದಲ್ಲಿ ವಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಒಂದು ಸಂದೇಶ ರವಾನಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಅಂದ್ರೆ ಬ್ರದರ್ಸ್ ಎನ್ನುವಂಥ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಯಾಕಂದ್ರೆ ನಾವು ಗಮನಿಸಿದ್ವಿ, ಕಳೆದ ವಾರ ದಾಯಾದಿಗಳ ರೀತಿಯಲ್ಲಿ ಒಂದು ಕಲಹ ಕಂಡು ಬರ್ತಾ ಇತ್ತು. ಈಗ ನಾವು ಅಣ್ತಮ್ಮ ಅನ್ನುವಂಥ ಒಂದು ಸಂದೇಶ ರವಾನಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ್ಯ ಆಗಿದೆ. ಮುಂದಿನ ಹೆಜ್ಜೆ ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅಂತ? ಪ್ರತಿಮಾ, ನವೆಂಬರ್ 20ನೇ ತಾರೀಕಿನಿಂದ ಇಲ್ಲಿ ತನಕ ನಡೆದಂತಹ ಬೆಳವಣಿಗೆಗಳು ಕಾಂಗ್ರೆಸ್ನ ಹೈಕಮಾಂಡ್ಗೆ ಇಷ್ಟ ಇರಲಿಲ್ಲ. ಅಂದ್ರೆ ಈ ರೀತಿಯ ಗೊಂದಲಗಳು ತಾರಕಕ್ಕೆ ಏರುವಂತದ್ದು ಕಾಂಗ್ರೆಸ್ನ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಲೆಕ್ಕಾಚಾರವನ್ನು ಹಾಕಿರಲಿಲ್ಲ ಮತ್ತು ಅದನ್ನ ಬಹಳ ಮುತುವರ್ಜಿಯಿಂದ ಅದನ್ನ ಸರಿದೂಗಿಸುವಂತ ಪ್ರಯತ್ನಕ್ಕೆ ಅದು ಕೈ ಹಾಕಿದೆ. ಯಾಕೆಂದ್ರೆ ಬಿಹಾರವನ್ನ ಕಾಂಗ್ರೆಸ್ ಕಳೆದುಕೊಂಡಿತ್ತು. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯ ಅಧಿಕಾರ ಹಂಚಿಕೆ ಸೂತ್ರದ ಮಾತುಕತೆಗಳ ಎಲ್ಲೆಲ್ಲ ಆಗಿತ್ತು, ಅಲ್ಲೆಲ್ಲ ರಾಜ್ಯದಲ್ಲೂ ಕೂಡ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಕಳೆದುಕೊಂಡು ಕೂತಿದೆ. ಈಗ ರಾಜಸ್ಥಾನ ಕಳೆದುಕೊಂಡಿತು, ಅಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಅವರ ನಡುವೆ ದೊಡ್ಡ ವಾರ್ ಇದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂತಹ ವಾರ್ನ ರೀತಿಯಲ್ಲೇ ಅಲ್ಲಿ ನಡೆದಿತ್ತು. ಅದಾದ ಬಳಿಕ ಕಾಂಗ್ರೆಸ್ ಅಲ್ಲಿ ಮೇಲೇಳೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಈ ರೀತಿಯ ಬೆಳವಣಿಗೆಗಳು ಕರ್ನಾಟಕದಲ್ಲಿ ಆಗಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ವಹಿಸಿದೆ. ಅದೇ ಕಾರಣಕ್ಕೋಸ್ಕರ ಅದನ್ನ ತಿಳಿಗೊಳಿಸುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ನ ಮೊದಲ ಆದ್ಯತೆಯಾಗಿತ್ತು. ಗೊಂದಲಗಳನ್ನ ಭಾವನೆಗಳ ಆಧಾರದ ಮೇಲೆ ತೆಗೆದುಕೊಳ್ಳಬಾರದು, ಅಥವಾ ಒಂದು ನಿರ್ಣಯವನ್ನ ತೆಗೆದುಕೊಳ್ಳುವಾಗ ಅದು ತಿಳಿಯಾದಾಗ ಸಂದರ್ಭದಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆಯನ್ನ ಮಾಡಿದೆ. ಅದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ ತಮ್ಮ ಲೆಕ್ಕಾಚಾರಗಳಿಂದ, ತಮ್ಮ ತಂತ್ರಗಾರಿಕೆಗಳಿಂದ, ತಮ್ಮ ಒಂದು ಧಾಟಿಯಿಂದ ಸ್ವಲ್ಪ ಮಟ್ಟಿಗೆ ಹೊರಬಂದಿದ್ದಾರೆ. ಸಿದ್ದರಾಮಯ್ಯನವರು ಸ್ವಲ್ಪ ಸಾಫ್ಟ್ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಆಯ್ತು ಇನ್ನಷ್ಟು ದಿನ ಕಾಯೋದಕ್ಕೆ ನಾನು ರೆಡಿ ಅನ್ನುವಂತ ಅರ್ಥದಲ್ಲಿ ಮಾತನಾಡಿದ್ದಾರೆ.
ಈ ಬೆಳವಣಿಗೆಗಳು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕೇವಲ ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲೂ ಕೂಡ ಸಾಕಷ್ಟು ವಿರೋಧವನ್ನ ಎದುರಿಸಬೇಕಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇವತ್ತು ವಿರೋಧ ಪಕ್ಷಗಳು ಬೇರೆ ಬೇರೆ ವಿಚಾರಗಳನ್ನ, ರೈತರ ವಿಚಾರ ಇರಬಹುದು, ಮೆಕ್ಕೆಜೋಳದ ವಿಚಾರ ಇರಬಹುದು, ಅದೆಲ್ಲವನ್ನು ಕೂಡ ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳುವುದಕ್ಕೆ ಸಿದ್ಧವಾಗಿರುವಂತ ಈ ಹೊತ್ತಲ್ಲಿ ಸರ್ಕಾರ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ಇಲ್ಲ, ಅಥವಾ ರೈತರಿಗೆ ಕೊಡುವಂತಹ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ಅಥವಾ ತನ್ನ ಅಜೆಂಡಾ ಏನು ಅನ್ನುವಂಥದ್ದನ್ನ, ಗೊಂದಲವೇ ತನ್ನ ಅಜೆಂಡಾ ಅನ್ನುವಂತ ರೀತಿಯಲ್ಲಿ ಸರ್ಕಾರ ಬಿಹೇವ್ ಮಾಡ್ತಾ ಇದೆ. ಇದು ಎಲ್ಲ ಒಂದ್ ಕಡೆ ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡ್ತಾ ಇರುವಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿ. ಈ ಇಕ್ಕಟ್ಟನ್ನ ಒಂದು ರೀತಿಯ ಶಮನಗೊಳಿಸುವಂತಹ ಕೆಲಸವನ್ನ ಇದೀಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಶನಿವಾರದ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೇರೆ ಬೇರೆ ಕಾರಣಕ್ಕೋಸ್ಕರ ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು, ಮಹತ್ವವನ್ನ ಪಡೆದುಕೊಂಡಿತ್ತು. ಅವತ್ತು ಡಿ ಕೆ ಶಿವಕುಮಾರ್ ಯಾವ ವಿಚಾರಗಳನ್ನ ಸಿದ್ದರಾಮಯ್ಯನವರ ಮುಂದೆ ಮಂಡಿಸ್ತಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಮಹತ್ವವಾಗಿತ್ತು, ಡಿ ಕೆ ಶಿವಕುಮಾರ್ ಅವರಿಗೆ ಮಹತ್ವವಾಗಿತ್ತು, ಹೈಕಮಾಂಡ್ಗೂ ಕೂಡ ಅವರಿಬ್ಬರು ಸರಿ ಹೋಗ್ತಾರಾ ಇಲ್ವಾ ಅನ್ನೋ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಅವತ್ತು ಇದ್ದೇ ಇತ್ತು. ಆದ್ರೆ ಇಲ್ಲ, ಒಂದಷ್ಟು ದಿನ ಕಾಯುವಂತಹ ಪರಿಸ್ಥಿತಿಯಲ್ಲಿ ಇಬ್ಬರು ಇದ್ದಾರೆ ಅನ್ನುವಂತ ಮೆಸೇಜ್ ಅನ್ನ ಇಬ್ಬರು ನಾಯಕರು ಕೊಟ್ಟಿದ್ದಾರೆ. ಮುಂದೊಂದು ದಿನ ರಾಹುಲ್ ಗಾಂಧಿ ಇಬ್ಬರು ನಾಯಕರನ್ನ ದೆಹಲಿಗೆ ಕರೆಸಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬಹುದು. ಆದ್ರೆ ಒಂದು ಮಟ್ಟಿಗೆ ಇಬ್ಬರ ನಡುವಿನ ಕೆಮಿಸ್ಟ್ರಿ ಸ್ವಲ್ಪ ಮಟ್ಟಿಗೆ ಸರಿ ಹೋಗಿದೆ ಅನ್ನುವಂಥದ್ದು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳಿಂದ ಗೊತ್ತಾಗ್ತಾ ಇದೆ. ಈಗ ತಾನೇ ಕಳೆದ 45-50 ನಿಮಿಷಗಳಿಂದ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ್ಯವಾಗಿದೆ. ಇದಾದ ಬಳಿಕ ಪತ್ರಿಕಾಗೋಷ್ಠಿ ನಡೆಸ್ತಾರಾ ಇಲ್ವಾ ಅನ್ನೋ ಬಗ್ಗೆ ಇನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯ ಮೆಸೇಜ್ ಅನ್ನ ಹೊರಗಡೆ ಇರುವಂತ ನಮಗೆ ಮಾಧ್ಯಮಗಳಿಗೆ ಕೊಟ್ಟಿಲ್ಲ. ಆದ್ರೆ ಸಹಜವಾದಂತಹ ಕುತೂಹಲ ಇದ್ದೇ ಇದೆ. ಕೇವಲ ಅಭಿವೃದ್ಧಿಯ ವಿಚಾರ ಮುನ್ನೆಲೆಗೆ ಬಂದ್ರೆ ಇದು ಕಾಂಗ್ರೆಸ್ನ ಗೊಂದಲಗಳನ್ನ ತಿಳಿಗೊಳಿಸುತ್ತೆ. ಈಗಾಗಲೇ ಡಿ ಕೆ ಶಿವಕುಮಾರ್ ತಮ್ಮ ಪೋಸ್ಟ್ ನ ಮೂಲಕ ಆ ತಿಳಿಗೊಳಿಸುವಂತ ಪ್ರಯತ್ನವನ್ನ ಕೈ ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೂ ಬೇಕಾಗಿರುವಂತದ್ದು ತನ್ನಿಂದ ಗೊಂದಲ ಕ್ರಿಯೇಟ್ ಆಯ್ತು ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ಹೈಕಮಾಂಡ್ ದೃಷ್ಟಿಯಲ್ಲಿ ಹಾಗೇನಾದ್ರೂ ಗೊಂದಲಕ್ಕೆ ಡಿ ಕೆ ಶಿವಕುಮಾರ್ ಕಾರಣೀಕರ್ತ ಅನ್ನೋದಾದ್ರೆ ಹೈಕಮಾಂಡ್ ದೃಷ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ವಿಲನ್ ಆಗ್ತಾರೆ. ಡಿ ಕೆ ಶಿವಕುಮಾರ್ ಪದೇ ಪದೇ ತಾನು ಟ್ರಬಲ್ ಶೂಟರ್ ಅಂತ ಸಾಬೀತು ಮಾಡ್ಕೊಳ್ಳೋದಕ್ಕೆ ಹೊರಡ್ತಾರೆ ಹೊರತು ತಾನೊಬ್ಬ ಟ್ರಬಲ್ ಮೇಕರ್ ಅನ್ನುವಂಥದ್ದನ್ನ ತೋರಿಸ್ಕೊಳ್ಳೋದಕ್ಕೆ ಹೊರಡೋದಿಲ್ಲ. ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ತನ್ನ ನಿವಾಸಕ್ಕೆ ಆಹ್ವಾನಿಸಿ ಇಲ್ಲೊಂದು ನಾಟಿ ಕೋಳಿ ಸಾರು, ಮುದ್ದೆ, ಇಡ್ಲಿ ಈ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಅದನ್ನ ಶಮನಗೊಳಿಸುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹೊರತು ಅದನ್ನ ಕಾಲರ್ ಹಿಡಿದು ತಾನು ಅಧಿಕಾರವನ್ನ ಪಡೆದುಕೊಳ್ತೀನಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಂತಿಲ್ಲ. ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಅವರು ಸಚಿವರಾಗದೇ ಇದ್ದಾಗ ಎಸ್ ಎಂ ಕೃಷ್ಣ ಅವರ ಮನೆ ಬಾಗಿಲಿಗೆ ಒದ್ದು ಅಧಿಕಾರವನ್ನ ತೆಗೆದುಕೊಂಡಿದ್ದೆ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಸದನದಲ್ಲೇ ಹೇಳಿದ್ರು. ಬ್ರದರ್ಸ್ ಬ್ರೇಕ್ಫಾಸ್ಟ್ ಬಗ್ಗೆ ನಾವು ಮಾಹಿತಿಯನ್ನ ನೀಡ್ತಾ ಇದ್ವಿ. ಕಳೆದ 3/4 ಗಂಟೆಯಿಂದ 45 ನಿಮಿಷಗಳಿಂದ ನಡೀತಾ ಇರುವಂತಹ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇನ್ನೂ ಕೂಡ ಮುಂದುವರೆದಿದೆ. ಈಗಷ್ಟೇ ಟ್ವೀಟ್ ಕೂಡ ಮಾಡಿದ್ದಾರೆ, ನಮ್ಮ ಮನೆಯಲ್ಲಿ ಇವತ್ತು ಉಪಹಾರ ವ್ಯವಸ್ಥೆಯನ್ನ ಮಾಡಿದ್ದೀನಿ. ಸೊ ಅದರಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬಂದು ಉಪಹಾರವನ್ನ ಸೇವಿಸಿದ್ರು. ಉತ್ತಮ ಆಡಳಿತದ ನೀಡುವ ಉದ್ದೇಶದಿಂದ ನಿರಂತರ ಅಭಿವೃದ್ಧಿಗೆ ನಮ್ಮ ಬದ್ಧತೆಯನ್ನ ನಾವು ಪುನರುಚ್ಚರಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನ ಡಿ ಕೆ ಶಿವಕುಮಾರ್ ಇವತ್ತು ತಾವು ಮಾಡಿರುವಂತಹ ಟ್ವೀಟ್ ನಲ್ಲಿ ಹೇಳಿದ್ದಾರೆ. ಅಂದ್ರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸೊ ಇದನ್ನ ಹೇಳ್ಕೊಂಡಿದ್ದಾರೆ ನೋಡಿ. ಆ ಒಂದು ಪೋಸ್ಟ್ ಅಲ್ಲಿ ಏನಿದೆ ಅನ್ನುವಂಥದ್ದನ್ನ ಹೇಳ್ತೀವಿ. Hosted the Honorable CM for breakfast at my residence today as we reaffirm our commitment to good governance and the continued development of our state under the Congress vision ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಒಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ ನೋಡಿ. ಈ ಫೋಟೋಗಳನ್ನು ಕೂಡ ಅವರು ಅಲ್ಲೇ ಹಂಚ್ಕೊಂಡಿರೋದು. ಒಂದು ಅವರಿಬ್ಬರು ಕೂತ್ಕೊಂಡಿರೋದು ಒಂದು ಸೋಫಾ ಮೇಲೆ, ಆಮೇಲೆ ಡೈನಿಂಗ್ ಟೇಬಲ್ ಮೇಲೆ ಕೂತು ಇಬ್ಬರು ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು. ಅದಾದ ಮೇಲೆ ಮತ್ತೆ ಒಂದು ಇನ್ನೊಂದು ಕಡೆ ಹೋಗಿ ಸೋಫಾ ಮೇಲೆ ಕೂತ್ಕೊಂಡು ಇಬ್ಬರು ಕೂಡ ಮಾತಾಡ್ತಾ ಇರೋದು. ಬಹುಶಃ ಇದು ಬ್ರೇಕ್ಫಾಸ್ಟ್ ಇದ್ದ ಮುಂಚೆ, ಬ್ರೇಕ್ಫಾಸ್ಟು, ಆಮೇಲೆ ಬ್ರೇಕ್ಫಾಸ್ಟ್ ಆದಮೇಲಿನ ಫೋಟೋ, ಈ 3 ಫೋಟೋಗಳನ್ನು ಅವರು ಹಂಚಿಕೊಂಡು ಒಂದು ಉತ್ತಮ ಆಡಳಿತವನ್ನು ಕೊಡೋದು, ಉತ್ತಮ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು, ಆ ನಿಟ್ಟಿನಲ್ಲಿ ನಾವಿಬ್ಬರು ಕೂಡ ಇವತ್ತು ಕೂತು ಮಾತಾಡಿದ್ದೀವಿ. ಒಂದು ಬ್ರೇಕ್ಫಾಸ್ಟ್ ಕೂಡ ನಾನು ಆಯೋಜನೆಗೊಳಿಸಿದ್ದೆ, ಅದಕ್ಕೆ CM ಸಿದ್ದರಾಮಯ್ಯ ಅವರು ಬಂದಿದ್ದರು ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಒಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರೆ ಈಗಷ್ಟೇ ಒಂದು 24 ನಿಮಿಷಗಳ ಮುಂಚೆ, ಒಂದು ಅರ್ಧ ಗಂಟೆ ಮುಂಚೆ ಮಾಡಿರುವಂಥ ಪೋಸ್ಟ್ ಇದು ಡಿ ಕೆ ಶಿವಕುಮಾರ್ ಅವರು. ಪ್ರತಿಮಾ, ನಿಜ ಈ ಟ್ವೀಟ್ ನಲ್ಲಿ ಕೂಡ ಅವ್ರು ಹೇಳೋದು ವಿ ರೀಅಫರ್ಮ್ ಅಂದ್ರೆ ಮತ್ತೆ ನಾವು ಪುನಃ ಹೇಳ್ತಾ ಇದೀವಿ. ಈಗ ಈ ಮೀಟಿಂಗ್ ಅಂತ್ಯ ಆಗಿದೆ, ಅಂದ್ರೆ ಬ್ರೇಕ್ಫಾಸ್ಟ್ ಅಂತ್ಯ ಆಗಿದೆ. ಸದಾಶಿವನಗರದಲ್ಲಿರುವಂತಹ ಡಿ.ಕೆ ನಿವಾಸದಲ್ಲಿ ನಡೆದ 45 ನಿಮಿಷಗಳ ಕಾಲದ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ್ಯ ಆಗಿದೆ. ಇಡ್ಲಿ ಸಾರು ಸೇವಿಸಿ ಸಿದ್ದರಾಮಯ್ಯ ಇನ್ನೇನು ಹೊರಡುವಂತಹ ಸಮಯ. ಈ ಬ್ರೇಕ್ಫಾಸ್ಟ್ ನಲ್ಲಿ DCM ಜೊತೆಗೆ CM DCM ಹಾಗೆ ಡಿ.ಕೆ ಸುರೇಶ್ ಅವರು ಕೂಡ ಭಾಗಿಯಾಗಿದ್ರು, ರಂಗನಾಥ್ ಅವರು ಕೂಡ ಭಾಗಿಯಾಗಿದ್ರು. ಈಗ ಮೀಟಿಂಗ್ ಅಂತ್ಯ ಆಗಿ ಇನ್ನೇನು ಹೊರಡುವಂತಹ ಸಮಯ. ಈ ಬ್ರೇಕ್ಫಾಸ್ಟ್ 2.0 ಇದು ಮತ್ತೆ ಇನ್ನೊಮ್ಮೆ ಸಂದೇಶವನ್ನು ರವಾನಿಸುವಂತಹ ಪ್ರಯತ್ನ. ವಿ ಆರ್ ಟುಗೆದರ್, ನಾವು ಒಗ್ಗಟ್ಟಾಗಿದ್ದೀವಿ ಅಂದ್ರೆ ಸದನಕ್ಕೂ ಮುನ್ನ ಅಂಥದ್ದೊಂದು ಸ್ಪಷ್ಟವಾದಂತಹ ಸಂದೇಶವನ್ನ ವಿಪಕ್ಷಗಳಿಗೂ ರವಾನಿಸಬೇಕು, ಜೊತೆಗೆ ಸ್ವಪಕ್ಷೀಯರಿಗೂ ಕೂಡ ನಾವು ಒಟ್ಟಾಗಿ ಸಾಗಬೇಕಾಗಿದೆ ಎನ್ನುವಂತಹ ಸಂದೇಶ ರವಾನಿಸುವಂತಹ
ಪ್ರಯತ್ನವನ್ನ ಭಾಗವಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದ್ದು. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ್ಯ ಆಗಿದೆ.